ಮಹಿಳೆಯರು ಒಂಟಿಯಾಗಿ ಓಡಾಡುವುದು ಇಂದಿನ ಆಧುನಿಕ ಯುಗದಲ್ಲಿಯೂ ಕೂಡ ಸುರಕ್ಷಿತವಲ್ಲ. ಈಗ ನಾವು ರಾತ್ರಿ ಎಷ್ಟೇ ಹೊತ್ತಾದರೂ ಕೂಡ ಟ್ಯಾಕ್ಸಿ ಅಥವಾ ಆಟೋ ಬುಕ್ ಮಾಡಿಕೊಂಡು ಮನೆಗೆ ತೆರಳಬಹುದು. ಇದು ಸುಮಾರು ವರ್ಷಗಳ ಹಿಂದಿನ ಮಾತು. ಆ ಕಾಲದಲ್ಲಿ ವಾಹನಗಳು ತುಂಬಾನೇ ವಿರಳವಾಗಿದ್ದವು. ಅಂತಹ ಪರಿಸ್ಥಿತಿಯಲ್ಲಿ ಮಹಿಳೆಯೊಬ್ಬರು ರಾತ್ರಿಯ ವೇಳೆ ಮನೆಗೆ ತೆರಳಲು ವಾಹನವು ಸಿಗದೆ ರಸ್ತೆಯಲ್ಲಿ ಅಳುತ್ತಾ ನಿಂತಿದ್ದಾಗ ಅವಳಿಗೆ ದಾರಿದೀಪವಾದ ದೈವದ ಕಥೆಯೊಂದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ತುಳುನಾಡಿಗೆ ಮಾತ್ರವೇ ಸೀಮಿತವಾಗಿದ್ದಂತಹ ದೈವಾರಾಧನೆ ಈಗ ಜಗತ್ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಕರಾವಳಿಯ ಜಾನಪದ ಪರಂಪರೆಯ ಅವಿಭಾಜ್ಯ ಅಂಗವಾದ ದೈವಾರಾಧನೆ ಒಂದು ಆತ್ಮ ಆರಾಧನೆಯ ಆಚರಣೆಯಾಗಿದೆ. ಈ ಭಾಗದ ಜನರು ದೈವಗಳನ್ನು ತಮ್ಮ ಊರನ್ನು ವಿಪತ್ತುಗಳಿಂದ ರಕ್ಷಿಸುವ ಮತ್ತು ಸಮೃದ್ಧಗೊಳಿಸುವ ಚೇತನಗಳು ಎಂದೇ ನಂಬುತ್ತಾರೆ. ಅಂತೆಯೇ ಆ ಶಕ್ತಿಗಳ ಕೋಪವು ದುರದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗುತ್ತದೆ. ತುಳುನಾಡಿನಲ್ಲಿ ಅಂತಹ ಅಲೌಕಿಕ ಶಕ್ತಿಗಳಾಗಿ ಮೆರೆದಂತಹ ದೈವಗಳಲ್ಲಿ ಕಲ್ಕುಡ ಕಲ್ಲುರುಟಿ, ಪಂಜುರ್ಲಿ ಮತ್ತು ಗುಳಿಗ ದೈವಗಳು ಪ್ರಮುಖವಾದಂಥವುಗಳು. ಹಲವಾರು ವರ್ಷಗಳ ಹಿಂದೆ ವಾಹನಗಳು ಅತಿ ವಿರಳವಾಗಿದ್ದಂತಹ ಸಂದರ್ಭದಲ್ಲಿ ಬಂಟ್ವಾಳ ತಾಲೂಕಿನ ಮೆಲ್ಕಾರ್ ಸಮೀಪದ ಪಣೋಲಿ ಬೈಲು ಎಂಬಲ್ಲಿ ಕಲ್ಲುರುಟಿ ದೈವಕ್ಕೆ ಆರಾಧನೆ ನಡೆದು ಅಗೇಲು ಪ್ರಸಾದ ಸಿಗುವಾಗ ರಾತ್ರಿ 10 ಗಂಟೆಯ ಮೇಲಾಗುತ್ತದೆ. ದೂರದೂರಿನಿಂದ ಪ್ರಸಾದ ಪಡೆಯಲು ಬಂದಿದ್ದಂತಹ ಮಹಿಳೆಯೊಬ್ಬರು ರಾತ್ರಿ ತುಂಬ ಹೊತ್ತಾದ ಕಾರಣ ಮನೆಗೆ ತೆರಳಲು ಯಾವುದೇ ವ್ಯವಸ್ಥೆಯಿಲ್ಲದಿದ್ದಾಗ ರಸ್ತೆಯಲ್ಲಿ ದಿಕ್ಕುಗಾಣದೆ ಅಳುತ್ತಾ, ತಾಯಿ ಕಲ್ಲುರುಟಿ, ನಾನು ದಾರಿಯಲ್ಲಿ ಬಿದ್ದಿದ್ದೇನೆ, ನನ್ನ ಮನೆಗೆ ತೆರಳಲು ನನಗೆ ಸಹಾಯ ಮಾಡು ಎಂದು ಬೇಡಿಕೊಳ್ಳುತ್ತಾಳೆ. ಸ್ವಲ್ಪ ಹೊತ್ತಿನಲ್ಲಿಯೇ ಅದೇ ದಾರಿಯಲ್ಲಿ ಹೆಂಗಸೊಬ್ಬಳು ನಡೆದುಕೊಂಡು ಬಂದು, ಯಾಕೆ ಅಳುತ್ತಿದ್ದೀರಿ, ನನ್ನ ಜೊತೆ ಬನ್ನಿ, ನಿಮ್ಮನ್ನ ಮನೆಗೆ ನಾನು ತಲುಪಿಸುತ್ತೇನೆ, ಹೆದರಬೇಡಿ ಎಂದು ಆ ಮಹಿಳೆಯನ್ನ ಸಂತೈಸಿ ತನ್ನ ಜೊತೆ ಕರೆದುಕೊಂಡು ಹೋಗುತ್ತಾಳೆ. ಹಲವಾರು ತಾಸುಗಳು ನಡೆದ ಬಳಿಕ ಮಹಿಳೆಯು ಆ ಹೆಂಗಸಿನ ಜೊತೆಗೆ ತನ್ನ ಮನೆಯನ್ನ ಸುರಕ್ಷಿತವಾಗಿ ತಲುಪುತ್ತಾಳೆ. ಇನ್ನೇನು ಆ ಹೆಂಗಸಿಗೆ ಧನ್ಯವಾದ ತಿಳಿಸಬೇಕೆಂದು ತಿರುಗಿ ನೋಡುವಾಗ ಆ ಹೆಂಗಸು ಅಲ್ಲಿ ಸುತ್ತಮುತ್ತ ಎಲ್ಲಿಯೂ ಕಾಣಸಿಗುವುದಿಲ್ಲ. ಆ ಮಹಿಳೆಗೆ ಭಯದ ಜೊತೆ ಆಶ್ಚರ್ಯವೂ ಉಂಟಾಗುತ್ತದೆ. ಇತ್ತ ಪಣೋಳಿ ಬೈಲಿನ ಕಲ್ಲುರುಟಿ ಸನ್ನಿಧಾನದಲ್ಲಿ ತಡರಾತ್ರಿ ನಡೆದ ಕೋಲದ ಸಂದರ್ಭ ದೈವ ನರ್ತಕನ ಮೇಲೆ ದೈವದ ಆವಾಹನೆಯೇ ಆಗುತ್ತಿರಲಿಲ್ಲ. ತುಂಬ ಹೊತ್ತಾದ ಬಳಿಕ ನರ್ತಕನ ಮೈ ಮೇಲೆ ದೈವವು ಬಂದಾಗ ನೆರೆದಿದ್ದ ಜನರು ಇದೇನು ಸೋಜಿಗ ಎಂದು ಕೇಳುತ್ತಾರೆ. ಆಗ ಕಲ್ಲುರುಟಿಯು ತನ್ನ ಭಕ್ತೆಯೊಬ್ಬಳು ದಾರಿ ಕಾಣದೆ ರಸ್ತೆಯಲ್ಲಿ ಅಳುತ್ತಿದ್ದಾಗ ಅವಳನ್ನು ಮನೆಗೆ ತಲುಪಿಸಿ ಬರಲು ತಡವಾಯಿತು ಎಂದಾಗ ದಿಗ್ಭ್ರಮೆಗೊಂಡ ಭಕ್ತರು ಕಲ್ಲುರುಟಿಯ ಮಹಿಮೆಯನ್ನ ಕಣ್ತುಂಬಿಕೊಳ್ಳುತ್ತಾರೆ. ಇಂತಹ ಅಪಾರ ಶಕ್ತಿಯ ಕಲ್ಲುರುಟಿಯ ಕಥೆಯನ್ನು ಕೇಳಲು ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ. ಜೈನ ಕಾಶಿ ಮೂಡಬಿದ್ರೆ ಸಮೀಪದ ಕೆಲ್ಲಪುತ್ತಿಗೆ ಎಂಬಲ್ಲಿ ಶಂಭುನಾರಾಯಣ ಕಲ್ಕುಡ ಮತ್ತು ಈರಮ್ಮ ಆಚಾರ್ಯ ದಂಪತಿಗಳಿಗೆ ಬೀರು ಕಲ್ಕುಡ ಮತ್ತು ಕಾಳಮ್ಮಾದೇವಿ ಎಂಬ 2 ಮಕ್ಕಳಿರುತ್ತಾರೆ. ತಂದೆಯ ಕುಲಕಸುಬಾದ ಮೂರ್ತಿಗಳ ಕೆತ್ತನೆಯನ್ನ ಬೀರು ಕಲ್ಕುಡನು ಮುಂದುವರಿಸಿಕೊಂಡು ಮುಂದೆ ಆ ಊರಿಗೆ ಹೆಸರಾಂತ ಶಿಲ್ಪಿಯಾಗುತ್ತಾನೆ. ಇವನ ಪ್ರಸಿದ್ಧಿಯನ್ನು ಕೇಳಿದ ಕಾರ್ಕಳದ ಭೈರವಸೂಡ ಅರಸರು ತಮ್ಮ ಊರಿನಲ್ಲೂ ಸುಂದರವಾದ ಗೊಮ್ಮಟೇಶ್ವರನ ಮೂರ್ತಿಯನ್ನು ಕೆತ್ತಲು ಅವನಲ್ಲಿ ಹೇಳುತ್ತಾರೆ. ಅದರಂತೆ ಕೆಲವೇ ದಿನಗಳಲ್ಲಿ ಭವ್ಯವಾದ ಬೃಹತ್ ಮೂರ್ತಿ ನಿರ್ಮಾಣವಾಗುತ್ತದೆ. ಇದು ವಿಶ್ವದಲ್ಲಿಯೇ ಶ್ರವಣ ಬೆಳಗೊಳದ ನಂತರ ಅತಿ ಎತ್ತರವಾದ ಬಾಹುಬಲಿ ಮೂರ್ತಿಯಾಗಿರುತ್ತದೆ. ಇಂತಹ ಕಲಾಮೂರ್ತಿಯನ್ನು ನೋಡಿದ ಅರಸರು ಸಂತೋಷಗೊಂಡರೂ ಕೂಡ ಮನಸ್ಸಿನಲ್ಲಿ ಮಾತ್ರ ಬೀರು ಕಲ್ಕುಡನು ಇನ್ನು ಬೇರೆ ರಾಜ್ಯದಲ್ಲಿ ಇಂತಹ ಇನ್ನೊಂದು ಮೂರ್ತಿಯನ್ನು ನಿರ್ಮಿಸಬಾರದೆಂಬ ಮತ್ಸರದಿಂದ ಪಾರಿತೋಷಕವನ್ನ ನೀಡಬೇಕಾಗಿದ್ದ ಕಲ್ಕುಡನಿಗೆ ಬದಲಾಗಿ ಅವನ ಒಂದು ಕೈ ಮತ್ತು ಕಾಲನ್ನೇ ಕತ್ತರಿಸಿ ಬಿಡುತ್ತಾರೆ. ಅತೀವ ವೇದನೆಯಿಂದ ಕಲ್ಕುಡನು ಕೈಕಾಲು ಹೋದ ಊರಲ್ಲಿ ಅನ್ನ ಮತ್ತು ನೀರನ್ನು ಮುಟ್ಟುವುದಿಲ್ಲವೆಂದು ಸೀದಾ ವೇಣೂರಿಗೆ ಬರುತ್ತಾನೆ. ಅಲ್ಲಿ ತಿಮ್ಮಣ್ಣಾಜಿ ಅರಸರಲ್ಲಿ ಆಶ್ರಯವನ್ನ ಪಡೆಯುತ್ತಾನೆ. ಯಾವ ಕಾರಣಕ್ಕಾಗಿ ತನ್ನ ಕೈಕಾಲು ಕಳೆದುಕೊಂಡೇನೋ ಆ ಕಾಯಕವನ್ನೇ ಮಾಡಿಕೊಂಡು ಮುಂದೆ ಕಾರ್ಕಳದ ಗೊಮ್ಮಟನಿಗಿಂತ ಸುಂದರವಾದ ಬಾಹುಬಲಿ ಮೂರ್ತಿಯನ್ನ ವೇಣೂರಿನಲ್ಲಿ ತನ್ನ ಒಂದೇ ಕೈಯಿಂದ ಕೆತ್ತುತ್ತಾನೆ. ಇತ್ತ ಮನೆಗೆ ವಾಪಸ್ಸಾಗದ ಅಣ್ಣನನ್ನು ಹುಡುಕಿಕೊಂಡು ಬಂದ ಕಾಳಮ್ಮಾದೇವಿ ಅಲ್ಲಿಂದ ಸೀದಾ ಕಾರ್ಕಳಕ್ಕೆ ಬಂದು ಅಲ್ಲಿನ ದನ ಮೇಯಿಸುವ ಗೊಲ್ಲರ ಬಳಿ ತನ್ನ ಅಣ್ಣನ ವೃತ್ತಾಂತವನ್ನು ತಿಳಿದು ಅಲ್ಲಿಂದ ವೇಣೂರಿಗೆ ಬಂದು ಅಣ್ಣನ ದಯನೀಯ ಸ್ಥಿತಿಯನ್ನು ಕಂಡು ಮರುಗುತ್ತಾಳೆ. ಮುಂದೆ ತಾವಿಬ್ಬರೂ ದೇಹವನ್ನು ತ್ಯಜಿಸಿ ಆತ್ಮರೂಪದಲ್ಲಿ ಹೋಗಿ ಅರಸನ ಮೇಲೆ ಸೇಡನ್ನು ತೀರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ವೇಣೂರಿನ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಪ್ರಾಣವನ್ನು ತ್ಯಜಿಸಿ ಇಬ್ಬರೂ ದೈವವಾಗುತ್ತಾರೆ. ಮುಂದೆ ಅವರಿಬ್ಬರೂ ಕಾರ್ಕಳಕ್ಕೆ ಬಂದು
ಭೈರವಸೂಡರ ಊರಿಗೆ ಮಾಯದಿಂದ ಬೆಂಕಿ ಬೀಳುವಂತೆ ಮಾಡುತ್ತಾರೆ. ರಾಜನಿಗೆ ನಿದ್ದೆ ಇಲ್ಲದಂತೆ ಮಾಡಿ ತೀವ್ರ ಉಪಟಳವನ್ನು ಕೊಡುತ್ತಾರೆ. ಕೊನೆಗೆ ಅರಸನು ಜ್ಯೋತಿಷ್ಯರಲ್ಲಿ ಕೇಳಿದಾಗ ಇದು ಕಲ್ಕುಡ ಮತ್ತು ಕಾಳಮ್ಮದೇವಿಯ ಉಪದ್ರವವೆಂದು ಕಂಡುಬರುತ್ತದೆ. ಅವರನ್ನು ಊರಿನಲ್ಲಿ ನಂಬಿ ಆರಾಧಿಸಬೇಕೆಂದು ಅವರು ಹೇಳುತ್ತಾರೆ. ಅದರಂತೆ ಅರಸನು ಅವರಿಬ್ಬರಿಗೂ ಗುಡಿಯನ್ನು ಕಟ್ಟಿಸಿ ಮುಂದೆ ತುಳುನಾಡಿನಾದ್ಯಂತ ಬೀರನು ಕಲ್ಕುಡನಾಗಿ, ಕಾಳಮ್ಮದೇವಿಯು ಕಲ್ಲುರುಟಿಯಾಗಿ ಆರಾಧಿಸಲ್ಪಡುತ್ತಾರೆ. ಅಲ್ಲಿಂದ ಮುಂದೆ ಉಪ್ಪಿನಂಗಡಿಯಲ್ಲಿ ನೆಲೆ ನಿಂತ ಕಲ್ಕುಡ ಕಲ್ಲುರುಟಿ ಉಬಾರ್ದ ಕಲ್ಲುರುಟಿ ಎಂದೇ ಕರೆಸಿಕೊಳ್ಳುತ್ತಾಳೆ. ನಂತರ ಅವರು ಮೆಲ್ಕಾರ್ ಸಮೀಪದ ಸಜೀಪ ಮಾಗಣೆಗೆ ಬಂದ ಸಮಯದಲ್ಲಿ ಆ ಊರಿನ ದೈವಗಳಾದ ನಾಲ್ಕೈತಾಯ, ನಡಿಯೇಳು ದಯ್ಯಂಗಲ್ ಮತ್ತು ಉಳ್ಳಾಲ್ತಿ ಅಮ್ಮನಿಗೆ ನೇಮವು ನಡೆಯುತ್ತಿರುತ್ತದೆ. ಆ ಸಂದರ್ಭದಲ್ಲಿ ತಮಗಿಬ್ಬರಿಗೂ ಅಲ್ಲಿ ಜಾಗ ಬೇಕೆಂದು ಕಲ್ಲುರುಟಿಯು ಕುಲಾಲ್ ಸಮುದಾಯದ ವ್ಯಕ್ತಿಯೋರ್ವರ ಮೇಲೆ ಆವೇಶಭರಿತಲಾಗಿ ನುಡಿದಾಗ ಅಲ್ಲಿರುವ ಗುರಿಕಾರರ ಅಣತಿಯಂತೆ ಆವೇಶಭರಿತ ವ್ಯಕ್ತಿಯ ಮೈ ಮೇಲೆ ಕೈ ಹಾಕಿ ಹೊರದೂಡುತ್ತಾರೆ. ಆಗ ಕೋಪಗೊಂಡ ಕಲ್ಲುರುಟಿಯು ತಾನು ಯಾರೆಂದು ತನ್ನ ಶಕ್ತಿಯನ್ನು ತೋರಿಸುತ್ತೇನೆಂದು ದಯ್ಯಂಗಳ ದೈವದ ಸಿರಿಮುಡಿಗೆ ಬೆಂಕಿ ಹಾಕುತ್ತಾಳೆ. ಆಗ ದಿಗ್ಭ್ರಾಂತರಾದ ಗುರಿಕಾರರು ಕ್ಷಮೆಯಾಚಿಸಿದಾಗ ಕಲ್ಲುರುಟಿಯು ಬೆಂಕಿಯನ್ನ ಆರಿಸುತ್ತಾಳೆ. ಹೀಗೆ ಸಜೀಪ ಮಾಗಣೆಯ ದೈವಗಳು ಕಲ್ಲುರುಟಿಯ ಶಕ್ತಿಯನ್ನಿರಿತು ತಮ್ಮ ಸೀಮೆಯಲ್ಲಿ ಅವರಿಗೆ ಜಾಗವನ್ನು ಕೊಟ್ಟಾಗ ಕಲ್ಲುರುಟಿ ಕಲ್ಕುಡರು ಒಂದು ಕಲ್ಲಿನಲ್ಲಿ ನೆಲೆಯಾಗುತ್ತಾರೆ. ಆ ಕಲ್ಲನ್ನು ಗುಡ್ಡಮೂಲ್ಯ ಎಂಬುವವರು ಹೊತ್ತುಕೊಂಡು ಸಾಗುತ್ತಿದ್ದಾಗ ಪಣೋಳಿ ಬಯಲು ಎಂಬ ಜಾಗದಲ್ಲಿ ಅವರು ಆಯಾಸಗೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿಗಾಗಿ ಕಲ್ಲನ್ನು ಕೆಳಗಿಳಿಸುತ್ತಾರೆ. ಆದರೆ ಕಲ್ಲನ್ನು ಮತ್ತೆ ಎಷ್ಟೇ ಪ್ರಯತ್ನ ಪಟ್ಟರೂ ಎತ್ತಲಾಗದೆ ಅಲ್ಲಿಯೇ ಮಂಗಳವಾರದ ಆ ಶುಭ ದಿನದಂದು ಕಲ್ಲುರುಟಿ ಕಲ್ಕುಡರು ನೆಲೆಯಾಗುತ್ತಾರೆ. ಆವತ್ತಿನ ದಿವಸವೇ ದೈವಗಳಿಗೆ ಕೋಲ ನಡೆದು ತನ್ನ ಅರ್ಚಕ ಕೆಲಸ ಮತ್ತು ಅಗೇಲು ಬಡಿಸುವುದನ್ನು ಗುಡ್ಡಮೂಲ್ಯ ಮತ್ತು ಅವರ ಸಂತತಿಯವರೇ ನಡೆಸಿಕೊಂಡು ಹೋಗಬೇಕೆಂದು ಕಲ್ಲುರುಟಿಯು ತಿಳಿಸುತ್ತಾಳೆ. ಅದು ಇವತ್ತಿಗೂ ಅಲ್ಲಿ ನಡೆದುಕೊಂಡು ಬರುತ್ತಿದೆ. ಪಣೋಲಿ ಬೈಲಿನ ಕಲ್ಲುರುಟಿ ಕ್ಷೇತ್ರ ತುಳುನಾಡಿನ ಅತ್ಯಂತ ಶ್ರೀಮಂತ ಕ್ಷೇತ್ರವಾಗಿದೆ. ಬಡವ ಬಲ್ಲಿದನೆಂಬ ಭೇದ ಭಾವವಿಲ್ಲದೆ ಸರ್ವರನ್ನು, ಗೋವುಗಳನ್ನು, ಸ್ತ್ರೀವರ್ಗದ ಜನರ ಅತೀವ ರಕ್ಷಕೆಯಾಗಿ ಮೆರೆಯುತ್ತಿರುವ ಈ ಕ್ಷೇತ್ರ ಇವತ್ತಿನ ದಿನಗಳಲ್ಲಿ ವಾರಕ್ಕೆ 5 ದಿವಸ 20 ಹರಕೆಯ ಕೋಲ, ಅದೇ ರೀತಿ ಮಂಗಳವಾರ, ಶುಕ್ರವಾರ ಮತ್ತು ಆದಿತ್ಯವಾರಗಳಂದು 5,000ಕ್ಕೂ ಮಿಕ್ಕಿ ಹರಕೆಯ ಅಗೇಲು ಸೇವೆಯನ್ನ ಪಡೆಯುತ್ತಿದೆ. ಮದುವೆ, ವಿದ್ಯೆ, ಕಷ್ಟಕಾರ್ಪಣ್ಯ, ಕಳ್ಳತನ, ಉದ್ಯೋಗಕ್ಕೆ ಅಲ್ಲದೆ ಶರೀರದಲ್ಲಿರುವ ಪ್ರೇತಾತ್ಮ ಇನ್ನಿತರ ದುಷ್ಟ ಶಕ್ತಿಗಳನ್ನ ದೈವಕ್ಕೆ ಕೋಲ ನಡೆಯುವ ಸಂದರ್ಭದಲ್ಲಿ ವಿಮೋಚನೆಗೊಳಿಸುತ್ತಾರೆ. ಈ ದೈವಕ್ಕೆ ಜೋಡಿ ಅಗೆಲು, ಪಟ್ಟೆ ಸೀರೆ ಮತ್ತು ಮಲ್ಲಿಗೆ ಹೂವು ಬಹಳ ಪ್ರಿಯವಾದದ್ದು. ರಾತ್ರಿಯ ಹೊತ್ತು ಕಲ್ಲುರುಟಿ ಕಲ್ಕುಡರಿಗೆ ನಡೆಯುವ ಹರಕೆಯ ಕೋಲ ನೋಡಲು ತುಂಬಾ ಆಕರ್ಷಕವಾಗಿರುತ್ತದೆ. ಈ ಜಾಗದ ದೈವದ ಹೆಸರೆತ್ತಿದ್ದರೆ ಸಾಕು ಕಲ್ಲುರುಟಿಗೆ ಗೋಚರವಾಗುತ್ತದೆ ಎಂಬುದು ಇಲ್ಲಿನ ಗಾಢವಾದ ನಂಬಿಕೆ. ಕರಾವಳಿಯ ಮನೆ ಮನೆಗಳಲ್ಲಿ ಆರಾಧಿಸಲ್ಪಡುವ ಕಲ್ಲುರುಟಿ ತನ್ನ ಭಕ್ತರ ಬೆಂಗಾವಲಿಗೆ ಸದಾ ನಿಲ್ಲುತ್ತಾಳೆ. ಕಲ್ಲುರುಟಿ ತನ್ನ ಭಕ್ತರನ್ನ ತನ್ನ ಸಂಸಾರ ಎಂದು ಉಲ್ಲೇಖಿಸುವುದನ್ನ ನೀವು ಕೋಲ ನಡೆಯುವ ಸಂದರ್ಭದಲ್ಲಿ ಕೇಳಿರಬಹುದು. ತನ್ನ ಮಕ್ಕಳ ನೋವಿಗೆ ಕಾರಣರಾದ ಯಾರನ್ನೇ ಆದರೂ ಕಲ್ಲುರುಟಿ ಸುಮ್ಮನೆ ಬಿಟ್ಟ ಉದಾಹರಣೆಗಳಿಲ್ಲ. ಒಂದು ಮನೆಯಲ್ಲಿ ಕಲ್ಲುರುಟಿ ಆರಾಧಿಸುತ್ತಿದ್ದಾಳೆ ಎಂದರೆ ಆ ಮನೆಯ ಜಾಗದ ಒಳಗಡೆ ಯಾವುದೇ ದುಷ್ಟಶಕ್ತಿ ಕಾಲಿಡಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಕರಾವಳಿಯಲ್ಲಿ ಇಂತಹ 1000ಕ್ಕೂ ಹೆಚ್ಚು ದೈವಗಳ ಉಲ್ಲೇಖವಿದೆ. ದೇವರು ಕೈಬಿಟ್ಟರೂ ದೈವಗಳು ಕೈ ಬಿಡುವುದಿಲ್ಲ ಎಂಬುವುದು ಇಲ್ಲಿನ ನಂಬಿಕೆ. ಇದಕ್ಕೆ ಉದಾಹರಣೆಯಾಗಿ ಒಂದು ನೈಜ ಘಟನೆಯನ್ನ ಹೇಳುತ್ತೇನೆ ಕೇಳಿ. ಕೆಲವು ವರ್ಷಗಳ ಹಿಂದೆ ಕೇರಳದ ಕಾಸರಗೋಡಿನ ಯುವಕ ರೈಲಿನಲ್ಲಿ ಪ್ರಯಾಣಿಸುವಾಗ ತನ್ನ ಪರ್ಸನ್ನು ಕಳೆದುಕೊಂಡು ರೈಲಿನ ಟಿಕೆಟ್ ಪಡೆಯಲು ಪರದಾಡುತ್ತಿದ್ದಾಗ ಒಬ್ಬ ವ್ಯಕ್ತಿ ಅವರ ಬಳಿ ಬಂದು ಹಣದ ಸಹಾಯವನ್ನು ನೀಡುತ್ತಾರೆ. ಇದಾದ ಕೆಲವು ದಿನಗಳ ನಂತರ ಆ ಯುವಕನ ಮನೆಯಲ್ಲಿ ದೈವದ ಕೋಲ ನಡೆಯುವ ಸಂದರ್ಭದಲ್ಲಿ ದೈವವು ನಿನಗೆ ಪ್ರಯಾಣದ ಸಂದರ್ಭದಲ್ಲಿ ಹಣದ ಸಹಾಯವೊಂದು ಬಂದಿದ್ದ ನೆನಪಿದೆಯೇ ಎಂದು ಕೇಳಿದಾಗ ಯುವಕ ಬೆವತುಕೊಂಡು ತನ್ನನ್ನು ತಾನು ಸಂಭಾಳಿಸಲು ಕೆಲವು ಸಮಯವೇ ತೆಗೆದುಕೊಂಡಿದ್ದನು. ಇದೆಲ್ಲವೇ ದೈವದ ಶಕ್ತಿ ಎಂದರೆ. ಇವತ್ತಿನ ವಿಡಿಯೋ ನಿಮಗೆ ಹೇಗನ್ನಿಸಿತು ಎಂಬುದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.